ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಿನ್ನಿಲ್ಲದು ಬಾಧೆ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಳ್ಳಾಡಿದ. ಆರೇಲೆ ಮಾವಿನ ಬೇರಾಗೆ ಇರುವೋಳೆ. ಮಧುರ ಮಧುರವಿ ಮಂಜುಳಗಾನ ಮಧುರ ಮಧುರವಿ ಮಂಜುಳಗಾನ. ಮಧುರ ಮಧುರವೇ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ. ಸಂಪಿಗೆ ಮರದ ಹಸಿರಿನ ನಡುವೆ ಕೋಗಿಲೆ ಹಾಡಿಸು. ಚಿಕ್ಕವ್ವ ಚಿಕ್ಕವ್ವ ಎನ್ನು ಸನ್ನಯ ಗೆಳೆಯರ ಕರೆದಿತ್ತು. ಮೇಡಮ್, ನಿಮ್ಮ ಹಾಡನ್ನು ಕೇಳಬೇಕು ಅಂತ ಆಸೆ ನನಗೆ. ಹಾಗಾಗಿ ಒಂದೊಂದು ವಿಭಾಗದ ಒಂದೊಂದು ಮೊದಲು ಭಕ್ತಿಗೀತೆಗಳೆಲ್ಲ ಮರ್ತೋಗಿದೆ, ಪೂರ ನೆನಪಿರಲ್ಲ. ಒಂದೊಂದು ಪಲ್ಲವಿ ಒಂದು ಹೇಳ್ತೀನಿ. ನಾನು ತುಂಬ ನಂಬಿರೋದು ಧರ್ಮಸ್ಥಳ ಮಂಜುನಾಥ. ಅದರಿಂದ ಶುರು ಮಾಡೋಣ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ನಿನ್ನೀ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ. ತನುಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ. ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ. ಈಗ ಜಾನಪದ ಒಂದು ಹಾಡಲ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಳ್ಳಾಡಿದ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಳ್ಳಾಡಿದ. ನಿಂಬಿಯ ಎದ್ದೋನೇ ನಿಮ್ಮ ಜ್ಞಾನ ಏಳುತ್ತಲೇ ನಿಮ್ಮ ಜ್ಞಾನ. ಸಿದ್ಧಾರ ಜ್ಞಾನ ಶಿವ ಜ್ಞಾನ ನಿಂಬಿಯ ಸಿದ್ಧಾರ ನೀ ಜ್ಞಾನ ಶಿವ ಜ್ಞಾನ ಮಾ ಶಿವನೇ. ನಿದ್ರೆ ಗಣ್ಣಾಗೆ ನೀಮ ಜ್ಞಾನ ನಿಂಬಿಯ. ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಳ್ಳಾಡಿದ. ನಿಂಬಿಯ ಭಾವಗೀತೆಂದು ಕುವೆಂಪು ಅವರ ಸಂಗೀತ ಸಾಹಿತ್ಯ, ಎಚ್ ಕೆ ನಾರಾಯಣ ಅವರ ಸಂಗೀತದಲ್ಲಿ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರೆ ಬೇಗ ಸಖಿ. ಹೋಗುವ ಬಾರೆ ಬೇಗ ಸಖಿ. ಬೃಂದಾವನದಿ ಹಾಲನ್ನು ಕೊಳ್ಳುವ ರಾರಿಹರೇ ಹೇಳಿಂದು ಮುಖಿ. ಬೃಂದಾವನದಿ ಹಾಲನ್ನು ಕೊಳ್ಳುವ ರಾರಿಹರೇ ಇಂದು ಮುಖಿ. ಬೃಂದಾವನಕ್ಕೆ ಹಾಲನ್ನು ಮಾರಲು ಹೋಗುವ ಬಾರಿ ಬೇಗ ಸಖಿ. ಹೋಗುವ ಬಾರೆ ಬೇಗ ಸಖಿ ಬೇಗ ಸಖಿ. ಆಮೇಲೆ ಇದು ಜಾನಪದದಲ್ಲಿ ತುಂಬ ಇದೆ. ಇನ್ನೊಂದು ಒಂದು ಲೈನ್ ಅಲ್ಲ, ಎಷ್ಟು ಹಾಸ್ಯ ಇರುತ್ತೆ ಅದರಲ್ಲಿ, ಎಲ್ಲ ರಸಗಳು ಇರುತ್ತೆ ಏನಕ್ಕೆ. ಬಂಗಿ ಗಿಡ
ಬಂಗಿಗಿಳಿ ನವನವನುಡೆ ತಂಗಿ ರಂಗಿ ಎಂಬ ಹುಡುಗಿಯ ಮನವನುಡೆ. ಅಜ್ಜಿಯ ಕರ್ಕೊಂಡು ಅಜ್ಜ ಸಂತೆಗೆ ಹೋದ ಮುದ್ದಿನ ಮೊಮ್ಮಗಳ ಅಡವಿಟ್ಟ ಬಂಗಿ ಗಿಡ. ಮುದ್ದಿನ ಮೊಮ್ಮಗಳ ಅಡವಿಟ್ಟು ಅಜ್ಜಯ್ಯ ಅಜ್ಜಿಗೆ ಬಳಿಯ ತೊಡಿಸಿದ ಬಂಗಿ ಗಿಡ. ಬಂಗಿ ಗಿಡ ಬಂಗಿ ಗಿಡ ಬಂಗಿ ಗಿಳಿ ನವನವನುಡೆ ತಂಗಿ ರಂಗಿ ಎಂಬ ಹುಡುಗಿಯ ಮನವನುಡೆ. ಇದು ಆಮೇಲೆ ನಮ್ಮ ಸಂಪ್ರದಾಯದ ಹಾಡುಗಳು. ಇದು ನಮ್ಮ ಅತ್ತೆಯವರಿಂದ ಕಲಿಸಿದ್ದು. ಉರುಟನೆ ಹೇಳ್ತಾರೆ, ಅವರ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂತ. ಉರುಟಣೆಗೇಳು ಬೇಗನೆ ಉರಗನ ಸುಳಿದಾತನೆ. ಉರುಟಣೆಗೇಳು ಬೇಗನೆ ಉರಗನ ಸುಳಿದಾತನೆ. ಒಳ್ಳೆ ವೀಳ್ಯದೆಲೆ ಅಡಕೆಗಳು ಜಾಕಾಯಿ ಜಾಪತ್ರೆ ಚೂರುಗಳು. ಮುತ್ತಿನ ಸುಣ್ಣವ ರತ್ನದ ತಟ್ಟೆಯಲ್ಲಿ ತಂದೆವು ಬೀಳ್ಯಂಗಳ. ಉರುಟನೆಗೇಳು ಬೇಗನೆ ಉರಗನ ಸುಳಿದಾಸನೆ. ಹಾಗಾಗಿ ಎಲ್ಲ ಒಂದೊಂದಕ್ಕೆ ಬೋಮಕ್ಕೆ ಬಡಿಸೋದು, ಚೆಂಡಾಡಿಗೆ ಎಲ್ಲದಕ್ಕೂ ಅವರಿದೆ. ಅದು ಸಂಗೀತ ಕಂಪನಿಯಲ್ಲಿ ಸಂಪ್ರದಾಯದ ಗೀತೆಗಳು ಅಂತ ಮಾಡಿದ್ದಾರೆ, ಎಲ್ಲ ಹಾಡು ಮಾಡಿದ್ದಾರೆ ಅವರು. ಮಧುರ ಮಧುರವಿ ಮಂಜುಳಗಾನ ಮಧುರ ಮಧುರವಿ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ. ಹೃದಯ ತಣಿಸುವ ಹೊಸತಾನ ಮಧುರ ಮಧುರವಿ ಮಂಜುಳಗಾನ. ಇದು PB ಶ್ರೀನಿವಾಸ್ ಅವ್ರ ಜೊತೆಯಲ್ಲಿ ಹಾಡಿದ್ದು. ಹೀಗೆ ತುಂಬ ಒಳ್ಳೊಳ್ಳೆ ಹಾಡುಗಳೆಲ್ಲ ಹಾಡಿದ್ದೀನಿ. ಸಂಪಿಗೆ ಮರದ ಹಸಿರಲ್ಲಿ ನಡುವೆ ಕೋಗಿಲೆ ಹಾಡಿಸು. ಸಂಪಿಗೆ ಮರದ ಹಸಿರಿನ ನಡುವೆ ಕೋಗಿಲೆ ಹಾಡಿಸು. ಚಿಕ್ಕವ್ವ ಚಿಕ್ಕವ್ವ ಎನ್ನುತ್ತ ಸನ್ನಯ ಗೆಳೆಯರ ಕರೆದಿಸು. ಅದ ಕೇಳಿ ನಾ ಮೈ ಮರೆತೆ ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಈ ಕವಿತೆ ನಾ ಹಾಡಿದೆ ಈ ಕವಿತೆ. ಈಗ ನಿಮ್ಮ ದಿನಚರಿ ಏನು? ಈಗ ಏನು ಮಾಡ್ತಾ ಇದ್ದೀರಿ ದಿನಚರಿ ಏನು? ಈಗ ಏನಿಲ್ಲ, ಆರಾಮಾಗಿ ವಿಶ್ರಾಂತಿ ಜೀವನನ ಮಗ ಸೊಸೆ ಮೊಮ್ಮಗನ ಜೊತೆ ಕಳೀತಾ ಇದ್ದೀನಿ ಅಷ್ಟೇ. ನೆಮ್ಮದಿಯಾಗಿದ್ದೀನಿ, ಆರಾಮಾಗಿದ್ದೀನಿ. ನಿಮ್ಮ ಊರಲ್ಲಿರುವಾಗ ನಿಮ್ಮ ಯೌವನದ ಕಾಲದಲ್ಲಿ ನೀವು ಬದುಕನ್ನು ನಿರೀಕ್ಷೆ ಮಾಡಿದ ಬದುಕೇನು, ಈಗ ನಿಮಗೆ ಸಿಕ್ಕಿದ ಬದುಕೇನು? ನೀವು ನಿಮ್ಮ ಕಲಿಕೆಯ ದಿನಗಳಲ್ಲಿ ನನ್ನ ಬದುಕು ಹೀಗೆ ಅಥವಾ ಏನು? ಇಲ್ಲ, ಏನೂ ಇಲ್ಲ. ಯಾವ ಒಂದು ಅನಿಸಿಕೆನೂ ನನಗಿರಲಿಲ್ಲ. ಇದೇ ಆಗಬೇಕು ಅದೇ ಆಗಬೇಕು ಅಂತಲೂ ಇರಲಿಲ್ಲ. ನಮ್ಮ ತಂದೆಗೋಸ್ಕರ ಈ ಚಲನಚಿತ್ರ ಇದೆ ರೇಡಿಯೋದಲ್ಲಿ ಒಂದೇ ಬರೋದ್ರಿಂದ ನಮ್ಮ ತಂದೆ ಕೇಳಬೇಕು ಅಂತ ಒಂದೇ ಒಂದು ಆಸೆ ಇತ್ತು. ಅದು ಆಯಿತು. ತುಂಬ ಅವರು ಇರಲಿಲ್ಲ, ನಮ್ಮ ದುರದೃಷ್ಟ ಅದು. ಅವ್ರು ಇದ್ದಿದ್ದರೆ ತುಂಬ ಸಂತೋಷ ಪಡ್ತಾಯಿದ್ರು. ನನಗೆ ಆ ಥರ ಯಾವ ಒಂದು ಆಸೆನೂ ಇಲ್ಲ. ಅದೇ ಆಗಬೇಕು ಇದೇ ಆಗಬೇಕು, ದುಡ್ಡು ಮಾಡಬೇಕು ಹೆಸರು ಮಾಡಬೇಕು ಅಂತ ಅವತ್ತು ಇರಲಿಲ್ಲ, ಇವತ್ತು ಇರಲಿಲ್ಲ, ಮುಂದೆನೂ ಇರಲಿಲ್ಲ. ಆರಾಮಾಗಿ ಇದ್ದೀನಿ. ಹೀಗೆ ಯಾರಿಗೂ ಒಂದು ಭಾರವಾಗದೆ, ಯಾರಿಗೂ ತೊಂದರೆ ಕೊಡದೆ, ನಾನು ಹೆಚ್ಚು ತೊಂದರೆ ತಗೊಳ್ಳದೆ ಭಗವಂತನ ಪಾದಕ್ಕೆ ಸೇರಿಬಿಟ್ರೆ ಅದೇ ಒಂದು ಆಸೆ ಅಷ್ಟೇ, ಇನ್ಯಾವುದಿಲ್ಲ. ನಾನು ಕೇಳ್ತಾರೆ ಸುಮಾರು ಜನ, ಇಷ್ಟು ಈ ವಯಸ್ಸಲ್ಲಿ ಹೀಗಿದ್ದೀರಿಲ್ಲ, ಏನು ಇಷ್ಟು ಆ್ಯಕ್ಟಿವ್ ಆಗಿರ್ತಿರಲ್ಲ ಅಂತ. ಮನಸ್ಸು ಇನ್ನೊಬ್ಬರನ್ನ ಭೇದ ಮಾಡಬೇಡ, ಕಳ್ತನ ಮಾಡಬೇಡ, ಸುಳ್ಳು ಹೇಳಬೇಡ ಅಷ್ಟೇ. ನೀವು ಮನಸ್ಸಿಗೆ ನೋವು ಮಾಡಬೇಡ ಅಷ್ಟೇ. ನಗ್ತಾ ಎಲ್ಲರ ಹತ್ರ ಚೆನ್ನಾಗಿ ನಗ್ತಾ ಮಾತಾಡ್ಕೊಂಡು ಆರಾಮಾಗಿರುವ ಅದು. ಆವಾಗ ನಮಗೇನೋ ಮನಸ್ಸು ಶುದ್ಧವಾಗಿರುತ್ತೆ. ಆವಾಗ ನಮ್ಗೆ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಇನ್ನೊಬ್ಬ ಹಾಳಾಗಲಿ ಅದು ಅಂದರೆ ನಮ್ಮ ಹೋಯ್ತು ಅಲ್ಲಿಗೆ. ನಮ್ಮ ಅದಕ್ಕೆ ರಿವೆಂಜ್ ಹೆಂಗೆ ತೊಗೊಳ್ಳೋದು ಅಂತಲೇ ಯೋಚನೆ ಮಾಡಿ ನಮಗೆ ಕಾಯಿಲೆ ಬಂದುಬಿಡುತ್ತೆ. ಅದು ಇಲ್ಲದೆ ಕಷ್ಟ ಆದರೂ
ಮಾಡ್ಬೋದು. ಅವರ ಆರೋಗ್ಯ ಒಂದು ನಮ್ಮ ಹೆಗ್ಡೆ ಡಾಕ್ಟರ್ ಹೇಳ್ತಾರೆ ಯಾವಾಗಲೂ, ಸಂತೋಷವಾಗಿರಿ, ಎಲ್ಲರ ಹತ್ರ ನಗ್ತಾ ನಗ್ತಾ ಮಾತಾಡಿ, ಅದೇ ನನ್ನ ಧ್ಯೇಯ ಇಷ್ಟೇ. 75 ಬಹಳ ಸಂಭ್ರಮದಿಂದ ಅಭಿನಂದನಾ ಗ್ರಂಥ ಎಲ್ಲ ಬಂತು. ಅದರಲ್ಲಿ ನಿಮ್ಮ ಹಿತೈಷಿಗಳು, ಪ್ರೀತಿಸಿದವರು ಹೌದು. ಎಲ್ಲರೂ ಬರೆದಿದ್ರು. ಹೌದು. ಅಲ್ಲಿ ಒಂದು ಮಾತು ಬರುತ್ತೆ, ಸುಮಿತ್ರಮ್ಮ ಅಂದರೆ ಒಂದು ತಾಯಿ, ಅದು ಲೋಕಕ್ಕೆ ತಾಯಿ ಅನ್ನುವ ರೀತಿಯಲ್ಲಿ. ಆ ತಾಯ್ತನವನ್ನು ಹೇಗೆ ಅಂದರೆ ಅದು ಅಭಿಮಾನ ಅಷ್ಟೇ. ಅದು ಇದೆಯೋ ಇಲ್ಲವೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಜನಗಳ ಪ್ರೀತಿಯಲ್ಲಿ ಇದು ಒಂದು ಪ್ರೀತಿ, ತುಂಬ ಪ್ರೀತಿಸ್ತಾರೆ. ಆಮೇಲೆ ನನಗೆ ದೇವರು ಎಲ್ಲದೂ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಎಲ್ಲದೂ ಮುಖ್ಯವಾಗಿ ಅದು ಕೊಟ್ಟಿದ್ದಾನೆ. ಅಲ್ಲಿವರೆಗೂ ಆರಾಮಾಗಿ ಎಲ್ಲರ ಹತ್ರ ನಗ್ತಾ ಇದ್ದುಬಿಟ್ಟು ಅದೆಲ್ಲ ಈ ತುಂಬ ಜನ ಎಲ್ಲ ಬರೆದಿದ್ದಾರೆ, ದೊಡ್ಡವರೆಲ್ಲ ಬರೆದಿದ್ದಾರೆ. ಅವರ ಒಂದು ಪ್ರೀತಿ, ವಿಶ್ವಾಸ ಅದು. ಅದಕ್ಕೆ ಬಾಲಸುಬ್ರಹ್ಮಣ್ಯವರೊಟ್ಟಿಗೆ ಹಾಡಿದ ಅನುಭವ ಏನು? ಬಾಲಸುಬ್ರಹ್ಮಣ್ಯವರೊಟ್ಟಿಗೆ ಅಯ್ಯೋ, ಅವ್ರು ನನ್ನ ಅಕ್ಕ ಅಂತಲೇ ಕರೆಯೋದು. ಅವ್ರ ಜೊತೆ ನಾನು 2-3 ಹಾಡು ಹಾಡಿದ್ದೀನಿ ನಾನು. ಅವರು ತುಂಬ, ಅವರು ಎಲ್ಲರಿಗೂ, ನೀವು ಎದೆ ತುಂಬ ಹಾಡಿದ ನೋಡಿದ್ದೀರಲ್ಲ, ಯಾರಿಗೂ ಅವರು ಮನಸ್ಸಿಗೆ ನೋವಾಗೋದವ್ರು ಮಾತಾಡೋದಿಲ್ಲ, ಯಾರಿಗೂ ಮಾತಾಡೋದಿಲ್ಲ. ಹೇಳೋದನ್ನು ಸೂಕ್ಷ್ಮವಾಗಿ ಅವರಿಗೆ ಅರ್ಥ ಆಗೋ ಹಂಗೆ ಹೇಳ್ತಾರೆ. ಗ್ರೇಟ್ ಮ್ಯಾನ್ ಅವರೊಬ್ಬರು. ಅವ್ರನ್ನ ಕಳ್ಕೊಂಡು ನಾವು ಒಂದು ಒಳ್ಳೆಯ ಎಲ್ಲ ಭಾಷೆಗಳಿಗೂ ಮುಖ್ಯವಾಗಿ ಕನ್ನಡ ರತ್ನಗಳಲ್ಲಿ ಒಂದು ಹೋಯಿತು. ರಾಜಕುಮಾರ್ ಒಬ್ಬರು, SP ವರ್ಗಲ್ಲಿ ದೊಡ್ಡವರೆಲ್ಲ ಹೋಗ್ತಾ ಇದ್ದಾರೆ. ಅದು ಬೇಜಾರು ಅಷ್ಟೇ. ನಮಗೆ ನಮ್ಮ ತಂದೆ ತಾಯಿ ಹಣ್ಣು ಮುದುಕರಾದರೂ ಅವ್ರ ಮೇಲೆ ಪ್ರೀತಿಗೆ ನಾವು ಬದುಕಿರಬೇಕು ಅಂತ ಯೋಚನೆ ಮಾಡಲ್ಲ ನಾವು. ಇನ್ನೆಷ್ಟು ವರ್ಷ ನರಡ್ಕೊಂಡಿರ್ತಾರೆ ಅಂತ ಅದು ಮಾಡಲ್ಲ, ನಮಗೆ ಬೇಕು ಅಷ್ಟೇ. ಅದೇ ಥರ SP ರಾಜ್ಕುಮಾರ್ ಎಲ್ಲ ಅಂಥ ಮಹಾಪುರುಷರು. ಅದರಲ್ಲಿ ಕೆಲವರಲ್ಲಿ ಇವರು ಇಬ್ಬರು. ಹೌದು. ನಿಮ್ಮ ಮುಂದಿನ ಜೀವನದ ಕನಸೇನು? ಇದೆ, ಯಾರಿಗೂ ಭಾರ ಇಲ್ಲದೆ ಇರಲ್ಲ, ಯಾರಿಗೂ ಹೊರೆ ಆಗದೆ, ನನಗೂ ನನ್ನ ದೇಹಕ್ಕೂ ಆದಷ್ಟು ಹೊರೆ ಆಗದೆ ಇದ್ದ ಹಾಗೆ ಭಗವಂತ ಕಳ್ಕೊಂಬಿಟ್ರೆ ಅದೊಂದೇ ಆಸೆ ಈಗ ನನಗೆ ಸದ್ಯಕ್ಕೆ ಇರೋವರೆಗೂ ನಗ್ತಾ ಎಲ್ಲರ ಜೊತೆ ಹೊಂದ್ಕೊಂಡು ಮಾತಾಡಿಕೊಂಡು ಇದ್ದರೆ ಸಾಕು. ಕೆಲವರು 100 ವರ್ಷ ಬೇಡ, 100 ವರ್ಷ ಖಂಡಿತ ಬೇಡ, ಆರೋಗ್ಯವಾಗಿ ಇರೋವರೆಗೂ ಇದ್ದು ಬಿಡಲಿ, ಅದು ಎಷ್ಟೇ ವರ್ಷ ಆಗಲಿ. ನನ್ನ ಆರೋಗ್ಯ ನನ್ನ ಕೈಲಿ ಇರೋವರೆಗೂ ಇರಲಿ, ಆಮೇಲೆ ಬೇಡ. ಅಷ್ಟೇ ನನ್ನ ಕೋರಿಕೆ, ಆಸೆ ಎಲ್ಲ ಅದೇ. ಇಲ್ಲಿವರೆಗೆ ನಮ್ಮೊಟ್ಟಿಗೆ ಇಷ್ಟು ಈ ಒಂದು ವಯಸ್ಸಲ್ಲೂ ಇಷ್ಟು ಉತ್ಸಾಹದಿಂದ, ಇಷ್ಟು ಎಚ್ಚರದಿಂದ, ಇಷ್ಟು ವಯಸ್ಸಾಗ್ತಾ ಇದೆ ಅಷ್ಟೇ, ಮನಸ್ಸು ಮಾತ್ರ 25 ವರ್ಷದಂಗೆ ಇದೆ. ಕರೆಕ್ಟ್. ನಿಮ್ಮನ್ನು ನೋಡಿದ್ರು ಅಷ್ಟು ವಯಸ್ಸಾಗಿದೆ ಅಂತ ಅನಿಸೋದಿಲ್ಲ. ಅದು ಅಷ್ಟು ಅದು ಇದು ಅಭಿಮಾನ. ಹೌದು, ಅಭಿಮಾನದಲ್ಲಿ ಇದು ಒಂದು. ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸೋದಿಲ್ಲ, ನೀವು ಹೇಳಬೇಕಷ್ಟೇ. ಸೊ 100 ವರ್ಷ ಇದೇ ಲವಲವಿಕೆಯಲ್ಲಿ, ಇದೇ ರೀತಿಯಲ್ಲಿ, ಇದೇ ಮನಸ್ಸಿನಲ್ಲಿ ನೀವು ಬದುಕುವಾಗಲಿ, ನಿಮ್ಮಂಥವ್ರ ಬಾಯಿ ಹರಕೆ ಹಾಗೆ ಆಗಲಿ. ನನ್ನನ್ನು ಕರೆಸಿ ನನ್ನ ಒಂದೆರಡು ಮಾತುಗಳನ್ನು ಶ್ರೋತೃಗಳ ಎದುರಿಗೆ ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ, ನೀವು ಸುಖವಾಗಿ, ಆರೋಗ್ಯವಾಗಿ, ನೆಮ್ಮದಿಯಾಗಿ 100 ಕಾಲ ಇರಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ತೆ.